ನಾನು ಗಣಪತಿ ಭಟ್ಟ. ಹೌದು ಸರ್. ಸಾಗರದ ಹುಡುಗ. ಹೌದು ಸರ್. ಅದೇ ಸ್ವಲ್ಪ ಮೆಂಟಲ್ ಸರ್ ಪೇಷಂಟ್. ಅವ್ನಿಗೆ ಏನಾಗಿತ್ತು ಏನಕ್ಕೆ ಆದ್ನೋ ಗೊತ್ತಿಲ್ಲ. ತುಂಬಾ ಒಳ್ಳೆ ಉಜ್ವಲ ಭವಿಷ್ಯ ಆಯ್ತು ಆ ಹುಡುಗನಿಗೆ. ಸಡನ್ ಆಗಿ ಮೆಂಟಲ್ ಇದಾಗ್ಬಿಟ್ಟು ಕನಿಷ್ಕ ಹತ್ರ ಬರೋದು, ಇರೋ ಎಲ್ಲ ಹೊಸ ತೆಗೆದು ಈಗ ನಟರಾಜ್ ಪರಿಸ್ಥಿತಿ ಏನು? ಇವಾಗ ನನಗೆ ಒಂದೆರಡು ಸಿನಿಮಾ ಶುರುವಾಗುತ್ತೆ ಅಂತ ಹೇಳಿದ್ದಾರೆ, ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಶುರುವಾಗುತ್ತೆ, ಒಂದು ಉತ್ತಮ ಭವಿಷ್ಯ ಇದೆ ಮುಂದೆ, ಒಳ್ಳೊಳ್ಳೆ ಪಾತ್ರಗಳು ಬರುತ್ತೆ. ಅವರೆಲ್ಲ ಮಾತಾಡೋ ಪ್ರಕಾರ ನೋಡಿದ್ರೆ ಸುಮಾರು ಸೀರಿಯಲ್ಗಳಲ್ಲಿ ಮಾಡಿದೆ, ಸುಮಾರು ಸಿನಿಮಾಗಳಲ್ಲಿ ಮಾಡಿದೆ. ಈಗ ಬಿಸಿಲು ಗುದ್ರೆ ಆ ಸಿನಿಮಾಲಿ ಪ್ರಕಾಶ್ ರೈ ಅವರು, ನಾನು, ಕಿಶೋರು, ವೇದಪದ, ಆಮೇಲೆ ಬಿ ಸುರೇಶ್ ಅವರು ಜೊತೆಗೆ ಪಾತ್ರ ಮಾಡಿದ್ವಿ. ಅಮ್ಮ ಅಂತ ಒಂದು ಸೀರಿಯಲ್ ನಾನು ಇವರು ಶ್ಯಾಮ್ ಸುಂದರ್ ಅಣ್ಣ ಗುರು ಪಾರ್ಟ್ನರ್ ಆಗಿ ಒಂದು ಸೀರಿಯಲ್ ಮಾಡಿದೆ. ನಂತರ ಸುಮಾರು ಸೀರಿಯಲ್ಗಳಲ್ಲಿ ಮಾಡಿದೆ, ಸೀರಿಯಲ್ಗಳು ಸಿನಿಮಾಲು ಮಾಡಿದೆ. ನನಗೆ ಒಳ್ಳೆ ಹೆಸರು ಬಂದಿದ್ದು ರಾಘವೇಂದ್ರ ವೈಭವ, ಅದರಲ್ಲಿ ವಿಲನ್ ಪಾತ್ರ, ರಾಯರ್ಗೆ ಅಪೋಸಿಟ್ ಆಗಿ. ದೊಡ್ಡ ಅವಮಾನ ಫಿಲ್ಮ್ ಲ್ಯಾಂಡ್ ಅಲ್ಲಿ. ನಮ್ಮ ತಂದೆ ಊರಲ್ಲಿ ಇರಲಿಲ್ಲ, ಒಂದು ಸಿನಿಮಾಲಿ ಆ್ಯಕ್ಟ್ ಮಾಡಿದ್ರು. ಅದು 100 days ಫಂಕ್ಷನ್. ಅವ್ರ ಪರವಾಗಿ ನನಗೆ ನೀ ಬಾ ಕೂತಿದ್ರೆ ನಾನು ಎದ್ದು ಕಳಿಸ್ಬಿಟ್ಟು. ಈ ಮನೆ ಖರ್ಚೆಲ್ಲ ಹೇಗೆ? ಖರ್ಚಿಗೆ ನಾನು ಅಲ್ಲಿ ಇಲ್ಲಿ ವರ್ಕ್ ಮಾಡ್ತಾ ಇರ್ತೀನಿ, ಫ್ರೀಲ್ಯಾನ್ಸ್ ಅದು ಮಾಡ್ತಾ ಇರ್ತೀನಿ, ಚಾನಲ್ಲು ಅದು ಬರುತ್ತೆ, ಅದು ಮೇಂಟೈನ್ ಮಾಡ್ತೀವಿ. ನನ್ನ ಮಗಳು ಸ್ವಲ್ಪ ಕಳಿಸ್ಕೊಡ್ತಾಳೆ ಅದರಿಂದ. ನಾನು ಗಣೇಶ್ ಭಟ್ಟ ಅಂತೇಳಿ, ಗಣಪತಿ ಭಟ್ಟ. ಹೌದು ಸರ್. ಸಾಗರದ ಹುಡುಗ. ಹೌದು ಸರ್. ಅದೇ ಸ್ವಲ್ಪ ಮೆಂಟಲ್ ಪೇಷಂಟ್. ಸರ್ ಅವ್ನಿಗೆ ಏನಾಗಿತ್ತು ಏನಕ್ಕೆ ಆದ್ನೋ ಗೊತ್ತಿಲ್ಲ ಸರ್. ತುಂಬಾ ಒಳ್ಳೆ ಉಜ್ವಲ ಭವಿಷ್ಯ ಆಯ್ತು ಆ ಹುಡುಗನಿಗೆ. ಸಡನ್ ಆಗಿ ಮೆಂಟಲ್ ಇದಾಗ್ಬಿಟ್ಟು ಕನಿಷ್ಕ ಹತ್ರ ಬರೋದು, ಇರೋ ಎಲ್ಲ ಹೊಸ ತೆಗೆದು ಬಿಚ್ಚೋದು. ನಾನು ಹೋಗಿ ಮಾತಾಡ್ಸಿದೇನು ಅಂತ. ಹೌದೌದು. ಏನೋ ವಿಚಿತ್ರವಾಗಿ ಅಂಬರೀಷ್ ನಮ್ಮ ಅಪ್ಪ ಹಿಂಗೆಲ್ಲ ಮಾತಾಡ್ತಾ ಇದ್ದ. ವಿಪರೀತ ಮಾತಾಡ, ಅಂಬಿಕಾ ನನ್ನ ಅಮ್ಮ ಅಂತ ಹೇಳಿ ಈ ತರ ಎಲ್ಲ ಮಾತಾಡ್ತಾ ಇದ್ದ ಸರ್. ಎಲ್ಲ ಬಿಚ್ಚಿಬಿಟ್ಟು ನಿಂತ್ಕೊಂಡ್ಬಿಡೋದು, ಕನಿಷ್ಕ ಹೋಟ್ಲಿಗೆ ನಮಸ್ಕಾರ ಹಾಕೋದು. ನಾವು ನೋಡಿ ನೋಡಿ ಸಾಕಾಗೋಯ್ತು, ಅವ್ನು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಅಲ್ಲಿ ಅಪ್ಪು ಶೂಟಿಂಗ್ ನಡೀತಾ ಇದೆ, ಅದು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡ್ಬಿಟ್ಟು ಹಂಗೆ ಓಡಾಬಿಡ್ರು ಅವರಲ್ಲಿ. ಸೊ ಆಮೇಲೆ ಏನಾಯ್ತು, ಇದು ಹೆಂಗ್ ಮಾಡೋದು, ಇದಕ್ಕೆ ಅವ್ರ ರಿಲೇಷನ್ಸ್ ಯಾರೂ ಇಲ್ಲ. ಸೊ ಈಗ ಹುಚ್ಚಾಸ್ಪತ್ರೆಗೆ ಸೇರಿಸ್ಬೇಕಾದ್ರೆ ರಿಲೇಷನ್ಸ್ ಯಾರ ಜೊತೆಗೆ ಹೋಗ್ಬೇಕು. ಇಲ್ಲ ಅಂದ್ರೆ ಅದಕ್ಕೊಂದು ಪ್ರೊಸೀಜರ್ ಇದೆ. ಸ್ಟೇಷನ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಅವರು ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಸರ್ಟಿಫೈ ಮಾಡಿ ತಗೊಂಡು ಬಿಡ್ಬೇಕು. ಸರಿ, ನಾವೇನು ಮಾಡಿದ್ವಿ, ಎಲ್ಲರೂ 100 ಜನ ಕೆಲಸ ಹಾಕ್ಸ್ತಾರೆ. ನೋಡ್ರಪ್ಪ ಹಿಂಗೆ ಮಾಡ್ತಾವನೆ, ಇದಾಗಲ್ಲ, ಇದು ಹಿಂಗಿದ್ರೆ ಎಲ್ಲ ನಿಂತ್ಕೋತಾನೆ, ನಾವು ಯಾರು ನಿಂತ್ಕೊಳಕ್ಕಾಗ್ತಾಯಿಲ್ಲ, ಅದು ದಯವಿಟ್ಟು ಎಲ್ಲ ಸೈನ್ ಹಾಕಿದ್ರು. ಒಂದು ತೊಗೊಂಡೋಗಿ ಪೊಲೀಸ್ ಸ್ಟೇಷನ್ ಕೊಟ್ವಿ. ಕೊಟ್ಮೇಲೆ ಏನು ಮಾಡಿದ್ರು, ಅವ್ರೇನು ಮಾಡೋದು, ಬಂದರು, ಜೀಪಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗಿ ಆಮೇಲೆ ಮಾನಸ ಹೋಗಿ ಕೇಳಿದ್ವಿ ಏನಾಯ್ತು ಅಂತ. ಇಲ್ಲ, ಅಲ್ಲಿ ನೀರು ಕುಡಿಯೋಕೆ ಅಂತ ಹೇಳಿದ್ವಿ, ಓಡಾಬಿಡೋಣ ಅಂತ ಸುಳ್ಳು ಹೇಳಿದ್ರು ಪೊಲೀಸರು. ಸರಿ, ನಾವು ಏನು ಮಾಡೋದು, ಹಿಂಗೆ ಮಾಡ್ತಾರಲ್ಲ. ಒಂದು ವಾರ ಆದಮೇಲೆ ತಿರ್ಗಾ ಬಂದ. ನಮಗೆ ಪೊಲೀಸರು ಬುದ್ಧಿ ಗೊತ್ತಲ್ಲ. ಸೊ ಇನ್ಸ್ಪೆಕ್ಟರ್ ಲೆವೆಲ್ ಆಗಿತ್ತು. ACP ಹತ್ರ ಹೋದ್ವಿ. ಅವನು ಮೈಕಲ್, ಸೌತ್ ಆಫ್ರಿಕಾ, ಅವನು ಕ್ಲೋಸ್ ಇದ್ದ ACP ಅವ್ರಿಗೆ. ಬಾರ ಹೋಗೋಣ. ಅವ್ರಿಗೆ ಹೋಗಿ ಹೇಳಿದ್ವಿ, ಸರ್ ಈ ಥರ ಮಾಡ್ತಾ ಇದ್ದಾನೆ. ಇನ್ಸ್ಪೆಕ್ಟ್ರಿಗೆ ಹೇಳಿದ್ವಿ, ಕರ್ಕೊಂಡು ಹೋದ್ರು, ಓಡಾಬಿಟ್ನಂತ ನಕ್ಬಿಟ್ರು ACP. ನಾವು ಮಾಡ್ತೀನಿ ಬಿಡ್ರಿ. ಅವ್ರು ಫೋನ್ ಮಾಡಿದ್ರು. ನೆಕ್ಸ್ಟ್ ಡೇ ಅಲ್ಲಿ ಬಂದ, ಕನಿಷ್ಕ ಹತ್ರ ಬಂದ. ತಿರ್ಗಾ ಯಥಾ ಪ್ರಕಾರ ಶುರುವಾಯಿತು. ಪೊಲೀಸರಿಗೆ ಹೇಳಿದ್ವಿ. ಆವಾಗ ಒಬ್ಬ ಡೈರೆಕ್ಟರ್ ಇದ್ದ, ನನ್ನ ಫ್ರೆಂಡು, ತುಂಬ ಕ್ಲೋಸ್ ಹುಡುಗ. ಅವನೇನು ಮಾಡ್ದ, ಲಾಸ್ಟ್ ಟೈಮ್ ಕದ್ದೋಡಾಗಿದ್ದಲ್ವ, ಅದಕ್ಕೆ ನಮ್ಮನ್ನೊಬ್ಬನ ಜೊತೆ ಕಳಿಸ್ತಾ ಇದ್ವಿ. ಕರ್ಕೊಂಡೋಗಿ ಅವನ್ನ ಜೀಪಲ್ಲಿ ಕರ್ಕೊಂಡೋಗಿ ವಿಕ್ಟೋರಿಯಾಗೆ ಹೋಗಿ ಅಲ್ಲೆಲ್ಲ ಇದು ಮಾಡಿ ಸರ್ಟಿಫೈ ಮಾಡಿ ತೊಗೊಂಡೋಗಿ ಆಸ್ಪತ್ರೆಗೆ ಬಿಟ್ಟರು. ಆಮೇಲೆ ತಾವು ಸಿಕ್ಕಿದ್ರಿ ನನಗೆ. ಏನಾಯಿತು ಕೇಳಿದ್ರೆ ನಾನು ಹೇಳಿದೆ, ಹೀಗಾಯ್ತು ಸರ್. ತಾವು ಎಲ್ಲಿಂದ ಪೊಲೀಸ್ ಸ್ಟೇಷನ್ಗಳಿಗೆ ಗೊತ್ತಾಗುತ್ತೆ. ಆಮೇಲೆ ತಾವಾಗ ಅವ್ನು ಭೇಟಿಯಾಗಿ ಬಂದು ಅವ್ನು ಇಂಟರ್ವ್ಯೂ ಹಾಕಿದ್ರಿ. ನೀವು ನಿವಾಸಿಗೆ ಹೋಗಿದ್ದೆ? ಹೌದು ಹೌದು, ಗೊತ್ತಾಯ್ತು. ಆತ ಹಾಗೆ ಆಗ್ಲಿಕ್ಕೆ ಕಾರಣ ಏನು ಅಂತ ಹೇಳಿ ನನ್ನ ಹತ್ರ ಹೇಳಿದೆ. ಅದು ಹೇಳೋಂಗಿಲ್ಲ. ಗೊತ್ತು ಸರ್, ನನಗೂ ಹೇಳ್ದ. ಅದನ್ನು ನಮಗೂ ಒಂಥರ ಆಗತ್ತೆ, ಅದು ಏನಪ್ಪ ಹಿಂಗೆಲ್ಲ ಮಾತಾಡ್ತಾನೆ, ಹಿಂಗೆಲ್ಲ ಹೇಳ್ತಾನೆ ಅವನು ಅಂತ. ಶಿವ ಹೇಳೋಂಗಿಲ್ಲ. ಹೌದು ಸರ್. ಹೆಂಗೆ ಹೇಳುದು ಅಮ್ಮ? ಹಾಂ ಸರ್, ನನಗೆ ನಿಜವಾಗಿ ನಂಬಕ್ಕಾಗ್ತಾ ಇಲ್ಲ ಸರ್. ಅದನ್ನು ಆ ಮೊಮೆಂಟ್ನಲ್ಲಿ ಇದಾಗ್ಬಿಡ್ತು ತಲೆ. ಶಿವ ಇವಾಗಲೂ ಇದ್ದಾನೆ ಸಾಗರದಲ್ಲಿ. ನನಗೆ ಫೋಟೋ ಬರ್ತಾ ಇರ್ತದೆ. ಅಲ್ಲಿ ಫ್ರೆಂಡ್ ಅಲ್ಲೇ ಇದ್ದಾನಂತ. ಹೌದು, ಸಾಗರದಲ್ಲೇ ಅಲ್ಲೆಲ್ಲ ಓಡಾಡ್ತದೆ. ಒಂದು ದಿವಸ ನಾನು ಹೋಗಿದ್ದೆ. ಹೋಗಿ ಇದು ಜೋಗ ನೋಡ್ಲಿಕ್ಕೆ
ಹೋಗಿ ಬರ್ತಾ ಇರೋ ಸಾಗರದಲ್ಲಿ ನಿಂತಿದ್ದಾನೆ, ಟ್ರ್ಯಾಪ್ ಇದೆಲ್ಲ ಹಾಕೊಂಡು ನಿಂತಿದ್ದಾನೆ. ನಾನು ಹೋದ ಹತ್ರ ಎಲ್ಲ, ಸರ್ ನೀವು ಯಾಕೆ ಬಂದ್ರಿ ಅಂತೇಳಿ ಓಡೇ ಹೋಗ್ಬಿಟ್ರೆ ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ, ಮಾತಾಡ್ಸ್ಲಿಕ್ಕೂ ಇದಿರಲಿಲ್ಲ. ನಾನು ನೋಡಿದ್ರೆ ಭಯ ಬೀಳ್ತಾನೆ ಅಂತ ಒಂದು ಪ್ರತಿಭೆ ಆ ಥರ ಮುದ್ದುಳು. ಏನು ಮಾಡೋಕೆ ಅದು ತನಗೆ ತಾನೇ ಮಾಡ್ಕೊಂಡಿದ್ದು. ನಮ್ಮಲ್ಲಿ ಬಂದು ಮೆಂಬರ್ಶಿಪ್ ಕೇಳ್ದ, ನಾವು ಮೆಂಬರ್ಶಿಪ್ ಕೊಡಲಿಲ್ಲ ಅವನಿಗೆ. ಯಾಕೆಂದ್ರೆ ಕೊಡೋಂಥ ಪರಿಸ್ಥಿತಿ ಇಲ್ಲ, ಅವ್ನು ಮೆಂಟಲ್ ಆಗಿದ್ದಾನೆ, ಅಲ್ಲಿ ನಮ್ಗೆ ತೊಂದರೆ ಆಗುತ್ತೆ ನಾವು ಕೊಡಲಿಲ್ಲ. ಆಮೇಲೆ ಈಗ ನಟರಾಜ್ ಪರಿಸ್ಥಿತಿ ಏನು? ಇವಾಗ ನನಗೆ ಒಂದೆರಡು ಸಿನಿಮಾ ಶುರುವಾಗುತ್ತೆ ಅಂತ ಹೇಳಿದ್ದಾರೆ, ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಶುರುವಾಗುತ್ತೆ, ಒಂದು ಉತ್ತಮ ಭವಿಷ್ಯ ಇದೆ ಮುಂದೆ. ನನಗೆ ಒಳ್ಳೊಳ್ಳೆ ಪಾತ್ರಗಳು ಬರುತ್ತೆ. ಅವರೆಲ್ಲ ಮಾತಾಡೋ ಪ್ರಕಾರ ನೋಡಿದ್ರೆ ಸುಮಾರು ಸೀರಿಯಲ್ಗಳಲ್ಲಿ ಮಾಡಿದೆ, ಸುಮಾರು ಸಿನಿಮಾಗಳಲ್ಲಿ ಮಾಡಿದೆ. ಈಗ ಬಿಸಿಲು ಗುದ್ರೆ ಆ ಸಿನಿಮಾಲ್ಲಿ ಪ್ರಕಾಶ್ ರೈ ಅವರು, ನಾನು, ಕಿಶೋರು, ವೇದಪ್ರದ, ಆಮೇಲೆ ಬಿ ಸುರೇಶ್ ಅವರು ಜೊತೆಗೆ ಪಾತ್ರ ಮಾಡಿದ್ವಿ. ಅದ್ರ ನಂತರ ಬಿಸಿಲು ಗುದ್ರೆ ಪಾರ್ಟ್ 2 ನಾನೊಬ್ಬನೇ ಹೀರೋ, ಮಿಕ್ಕಿದ 5 ಜನ ಹುಡುಗಿರಿದ್ರು. ಅದೊಂದು ಬಂತು. ಅಮ್ಮ ಅಂತ ಒಂದು ಸೀರಿಯಲ್, ನಾನು ಇವರು ಶ್ಯಾಮ್ ಸುಂದರ್ ಅಣ್ಣ ಗುರು ಪಾರ್ಟ್ನರ್ ಆಗಿ ಒಂದು ಸೀರಿಯಲ್ ಮಾಡಿದ್ವಿ. ಮೈನಾವತಿಯವರು ಅಮ್ಮನ ಪಾತ್ರ ಮಾಡಿದ್ರು, ಅದು ತುಂಬ ಚೆನ್ನಾಗಾಯಿತು. ನಂತರ ಸುಮಾರು ಸೀರಿಯಲ್ಗಳು ಸಿನಿಮಾಲು ಮಾಡಿದೆ. ನನಗೆ ಒಳ್ಳೆ ಹೆಸರು ಬಂದಿದ್ದು ರಾಘವೇಂದ್ರ ವೈಭವ, ಅದರಲ್ಲಿ ವಿಲನ್ ಪಾತ್ರ ಮಾಡಿದ್ದೆ, ರಾಯರ್ಗೆ ಅಪೋಸಿಟ್ ಆಗಿ. ಅಲ್ಲೊಂದು ನಾನು ನಿಜವಾಗ್ಲೂ ಹೇಳ್ತೀನಿ ಸರ್, ರಾಯರ ಒಂದು ಮಹಿಮೆ ಪವಾಡ ನನ್ನ ಮೇಲೆ ಹೆಂಗಾಯಿತು ಅಂದರೆ, ಫಸ್ಟು ನಾನು 20ನೇ ವಯಸ್ಸಲ್ಲಿದ್ದಾಗ ಮಂತ್ರಾಲಯಕ್ಕೆ ಹೋಗಿದ್ದೆ. ಅಲ್ಲಿನ ಒಂದು ಇದು ಸರಿ ಬರಲಿಲ್ಲ, ಮುಂದೆ ನಿಂತ್ಕೊಳಕ್ ಬಿಡ್ತಾ ಇಲ್ಲ. ಇನ್ನು ಮೇಲೆ ನಾನು ಮಂತ್ರಾಲಯಕ್ಕೆ ಬರಲ್ಲ ಅಂತ ಅಂದ್ಕೊಂಡು ಬಂದೆ. ನನ್ನ ಪಾಡಿಗೆ ನಾನು ಇದ್ದೆ. ಸರಿ, ಏನಾಯಿತು, ಒಂದು ಫೈನ್ ಡೇ ನನ್ನ ವೈಫ್ ಸ್ವಂತ ಮನೆ ಇತ್ತು ಇಸ್ರೋ ಲೇಔಟಲ್ಲಿ, ಈಗ ಮಾರ್ಬಿಟ್ವಿ ಆಮೇಲೆ. ಸೊ ಅಲ್ಲಿ ಏನು ಮಾಡಿದ್ರೆ, ಅವ್ರ ತಂದೆಯವ್ರು ಮಾಡಿ ಮೇಲಿದ್ದರು, ಗ್ರೌಂಡು ಫಸ್ಟ್ ಇತ್ತು. ಸೊ ಅವ್ರ ತಂದೆಯವರು ಮನೆ ಖಾಲಿ ಮಾಡಿ ಹೋಗಿದ್ರು. ಮನೆ ಕ್ಲೀನ್ ಮಾಡ್ತಾಳೆ. ಗುರುವಾರ ರಾಯರ್ ಫೋಟೋ ಸಿಕ್ಕಿದೆ, ರಾಘವೇಂದ್ರ ಸ್ವಾಮಿಗಳು ಇಟ್ಟು ಪೂಜೆ ಮಾಡಿದ್ದಾಳೆ. ಸಾಯಂಕಾಲ ನನಗೆ ಫೋನ್ ಬಂತು ರಾಘವೇಂದ್ರ ವೈಭವ ಸೀರಿಯಲಿಂದ, ಈ ಥರ ಈ ಡೇಟ್ಸಲ್ಲಿ ನಿಮ್ಗೆ ಬೇಕು ಬನ್ನಿ ಅಂತ. ನಾನು ವೈಫ್ಗೆ ಹೇಳಿದೆ. ಸರಿ ನೋಡ್ರಿ, ಹಿಂಗೆ ಪೂಜೆ ಮಾಡಿದೆ. ಸರಿ, ನಾನೇನು ಮಾಡಿದೆ, ಶೂಟಿಂಗ್ ಹೋದೆ. ಆಮೇಲೆ ಇದು ಮರ್ತೇ ಹೋಗಿದ್ದೀನಿ, ಮಂತ್ರಾಲಯದ ಇನ್ಸಿಡೆಂಟ್ ನಂಗೆ ಜ್ಞಾಪಕನೇ ಇಲ್ಲ. ಗುರುವಾರ ರಾಯರ ಮಠಕ್ಕೆ ಹೋಗೋಕೆ ಶುರು ಮಾಡಿದೆ. ಮನ್ಸು ಎಳೀತಾ ಇದೆ, ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ. ಪರೀಕ್ಷಿತ ರಾಯರ ಪಾತ್ರ ಮಾಡ್ತಿದ್ದವನು ಮನ್ಸು ಅಂದಾಗ ಹೋಗ್ಬಿಡೋನು. ನೆಕ್ಸ್ಟ್ ಟೈಮ್ ಹೋಗೋವಾಗ ಹೇಳಿ ನಾನು ಬರ್ತೀನಿ ನಿಮ್ಮ ಜೊತೆ. ಸರಿ, ನೆಕ್ಸ್ಟ್ ಶೂಟಿಂಗ್ ಹೋದಾಗ ಅವನು ಹೋಗ್ಬಿಟ್ಟು ಬಂದಿದ್ದ. ನನಗೆ ಭಾಳ ಬೇಜಾರಾಯ್ತು. ಹೇಳ್ರಿ, ನಾನು ಹೇಳಿದ್ದೀನಿ ಬರ್ತೀನಿ ಅಂತ, ನೀವು ಹಿಂಗೆ ಮಾಡಿದ್ರೆ ಹೆಂಗೆ ಸರ್? ಡೈರೆಕ್ಟರ್ದವರು, ಸರ್ ಬಿಡಿ ಅವನ್ನ, ನೀವು ಹೋಗೋಣ, ಡೇಟ್ ಹೇಳಿ. 22ಕ್ಕೆ ಶೂಟಿಂಗ್ ಮುಗಿಯುತ್ತೆ, ಆಯಿತು, ಬುಕ್ ಮಾಡಿಬಿಡ್ಲ? ಆಯಿತು. ಅವರು ನಾನು ರಾಯರ್ ಗುರುವಿನ ಪಾತ್ರ ಮಾಡಿದ್ದು. ಅವನ ಹೆಸರು ಹರ್ಷ ಅಂತಲೇ ಇತ್ತು. 3 ಜನದ್ದು ಅವ್ರ ಏಜು ಎಲ್ಲ ತಿಳ್ಕೊಂಡು ನಾನು ಫೋನ್ ಮಾಡಿ ಟ್ರಾವೆಲ್ ಏಜೆನ್ಸಿಗೆ 3 ಜನಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ, ಅಲ್ಲಿಂದ ವಾಪಸ್ 2 ರಿಸರ್ವ್ ಮಾಡಿಸ್ಬಿಟ್ಟೆ. ನೋಡಿದ್ರೆ ಬುಧವಾರ ಶೂಟಿಂಗ್ ಮುಗಿದು ಗುರುವಾರ ಬೆಳಗ್ಗೆ ಅಲ್ಲಿರೋ ಥರ ಆಗಿದೆ. ಗೊತ್ತೇ ಇಲ್ಲ, ಡೇಟ್ ಹೇಳಿದ್ದೀವಿ ಅಷ್ಟೇ. ಅಲ್ಲಿ ಹೋಗ್ತೀವಿ, ರೆಡ್ ಕಾರ್ಪೆಟ್ ವೆಲ್ಕಮ್ ಸರ್, ಆಲ್ರೆಡಿ ಪ್ರಚಾರ ಆಗ್ತಾಯಿದೆ, ಟೆಲಿಕಾಸ್ಟ್ ಆಗ್ತಾಯಿತ್ತು. ಹೋಗ್ತೀವಿ, ರಾಯರ್ ಬಂದು ಎಷ್ಟೊತ್ತು ಕೂತ್ಕೊಳ್ಳಿ, ಉರುಳು ಸೇವೆ ಮಾಡಿದ್ವಿ, ಎಲ್ಲ ಮಾಡಿ ಬಂದು ಆಮೇಲೆ ಜ್ಞಾಪಕ ಬಂತು ನನಗೆ, ರಾಯರ್ಗೆ ಹಿಂಗೆ ಅನ್ಕೊಂಬಂದಿದೆ ನೋಡಿ, ಹಿಂಗೆ ಕರ್ಸ್ಕೊಂಡ್ರು ನನ್ನ ಅಂತ. ಅಲ್ಲ, ನಿಜವಾಗ್ಲು ಅದು ನನ್ನ ಮರೆಯೋಕ್ಕಾಗಲ್ಲ ಸರ್ ಆ ಇನ್ಸಿಡೆಂಟ್. ದೊಡ್ಡ ಅವಮಾನ ಫಿಲ್ಮ್ಲ್ಯಾಂಡಲ್ಲಿ ಇದು ಆಗಿದ್ದು. ನಮ್ಮ ತಂದೆಯವ್ರ ಊರಲ್ಲಿ ಇರಲಿಲ್ಲ, ಒಂದು ಸಿನಿಮಾಲ್ಲಿ ಆ್ಯಕ್ಟ್ ಮಾಡಿದ್ರು, ಅದು 100 days ಫಂಕ್ಷನು. ಅಲ್ಲಿ ಅವ್ರ ಪರವಾಗಿ ನಿನಗೆ ನೀ ಬಾ ಅಲ್ಲಿ ಕೂತಿದ್ರೆ ನನ್ನ ಎಬ್ಬಿಸಿ ಕಳಿಸ್ಬಿಟ್ರು. ಅದು ಆ ಫಂಕ್ಷನಲ್ಲಿ ಇರ್ತಾರಲ್ಲ ಅವ್ರು, ನಾನೇನು ಅಂತ ಗೊತ್ತಿದ್ದು ನನ್ನ ಎಬ್ಬಿಸಿ ಕಳಿಸ್ಬಿಟ್ರು. ಅದು ಒಂದು ಮರೆಯೋಕ್ಕಾಗಲ್ಲ ಆಗಿತ್ತು. ನಮ್ಮ ತಂದೆಗೋಸ್ಕರ ಅವರೆಲ್ಲ ಊರಲ್ಲೇ ಅವ್ರ ಪರವಾಗಿ ತೊಗೊಳಕ್ಕೆ ಹೋಗಿದ್ದು ಆ 100 days ಫಂಕ್ಷನ್ದು. ಅದೊಂದು ಅವಮಾನ ಆಯ್ತು ನನಗೆ. ಆ ಥರ ಅದು ಆಗಿದೆ. ಇಂಥವೆಲ್ಲ ಆಗ್ತಿರ್ತವೆ. ಈ ಮನೆ ಖರ್ಚೆಲ್ಲ ಹೇಗೆ? ಖರ್ಚಿಗೆ ನಾನು ಅಲ್ಲಿ ಇಲ್ಲಿಗೆ ವರ್ಕ್ ಮಾಡ್ತಾ ಇರ್ತೀನಿ, ಫ್ರೀಲ್ಯಾನ್ಸ್ ಅದು ಮಾಡ್ತಾ ಇರ್ತೀನಿ, ಚಾನಲ್ಲು ಅದು ಬರುತ್ತೆ, ಅದು ಮೇಂಟೈನ್ ಮಾಡ್ತೀವಿ. ನನ್ನ ಮಗಳು ಸ್ವಲ್ಪ ಕಳಿಸ್ಕೊಡ್ತಾಳೆ, ಅಲ್ಲಿಂದ ನಡೀತಾ ಇದೆ. ಆ ಥರ ನಡೀತಾ ಇದೆ ಸರ್. ಈಗ ಸದ್ಯ ಮನೆ ಸ್ವಂತದ? ಇಲ್ಲ, ಸ್ವಂತ ಮನೆ ಮಾರ್ಬಿಟ್ವಿ, ಬಾಡಿಗೆಲ್ಲಿದ್ದೀವಿ. ಈಗ ನಂದು ಒಂದು ಪ್ರಾಪರ್ಟಿ ಸೆಟ್ಲ್ ಆಗುತ್ತೆ. ಅದು ಬಂತು ಅಂದರೆ ನಾನು ಫುಲ್ಲು ಪ್ರಾಬ್ಲಮ್ ಇಲ್ದಂಗೆ ಸಾಲ್ವ್ ಆಗುತ್ತೆ. ಅದೇನಾಗಿದೆ, ನಮ್ಮ ತಂದೆಯವರು JV ಮಾಡಿಕೊಂಡ್ರು ಬಿಲ್ಡರ್ ಜೊತೆ. ಆಮೇಲೆ ಎಲ್ಲರೂ ಬಂದು ತೊಗೊಂಡಿದ್ದಾರೆ ಪ್ರಾಪರ್ಟಿನ. ಈಗ ಬಹಾರ್ ಫಿಲ್ಮ್ಸ್ ಭಾಷಾ ತೊಗೊಂಡಿದ್ರು, ಸುಬ್ರಹ್ಮಣ್ಯಂ ಉದಯರಂಗ ಅವ್ರು ತೊಗೊಂಡಿದ್ರು, ಸುಬೋಜಿರಾವ್ ಅಂತ ಮರಾಠ ಸಂಘದ ಪ್ರೆಸಿಡೆಂಟ್ ಆಗಿದ್ದಾಯಪ್ಪ ಅವ್ರು ತೊಗೊಂಡಿದ್ರು. ಅವ್ರಿಗೆ ಯಾರಿಗೂ ರಿಜಿಸ್ಟರ್ ಆಗಿರಲಿಲ್ಲ.
ನಮ್ಮ ತಂದೆಯವ್ರು ತೀರೋದ್ರು 2002ರಲ್ಲಿ. ಒಂದೇನು ಕಾನೂನು, ಈ ದೇಶದ ಕಾನೂನು ಏನು ಹೇಳುತ್ತೆ ಅಂದರೆ, ನಿಮಗೆ ನಾನು ಜೀವಿ ಮಾಡಿಕೊಟ್ಟಿದ್ದೀನಿ ಅನ್ಕೊಳ್ಳಿ, ನಾನು ತೀರೋದ್ರು ಅಥವಾ ಮಾಡಿಸ್ಕೊಂಡವ್ರು ತೀರೋದ್ರು ಜನರಲ್ ಪವರ್ ಆಫ್ ಅಟಾರ್ನಿ ಸತ್ತೋಗುತ್ತೆ. ಇಟ್ ಹ್ಯಾಸ್ ನೋ ಲೈಫ್. ಲೀಗಲ್ ಏರ್ಸ್ ಎಂಡಾರ್ಸ್ ಮಾಡಬೇಕು, ಇಲ್ಲಾಂದರೆ ಯು ಹ್ಯಾವ್ ಟು ಗೋ ಥ್ರೂ ಕೋರ್ಟ್, ಇಲ್ಲ ಮಾಡೋಕ್ಕಾಗಲ್ಲ, ಅದು ರಿಜಿಸ್ಟರ್ ಆಗಲ್ಲ. ತೀರೋಗಿ 3 ವರ್ಷ ಆದಮೇಲೆ ನನ್ನ ಕೇಸ್ ನಡೀತಾ ಇದೆ, ನನಗೂ ನನ್ನ ತಮ್ಮನಿಗೂ. ನನ್ನ ತಮ್ಮ ಏನು ಮಾಡ್ಬಿಟ್ಟ, ಜಾಸ್ತಿ ಇಲ್ಲ, 1,08,00,000 2002ರಲ್ಲಿ ಕೈ ಎತ್ಬಿಟ್ಟ. ನಮ್ಮಪ್ಪ ನಂಗೆ ₹1 ಕೊಟ್ಟಿಲ್ಲ, ನನ್ನ ಹತ್ರ ಯಾವ ರೆಕಾರ್ಡ್ಸ್ ಇಲ್ಲ ಅಂದ್ಬಿಟ್ಟ. ನಮ್ಮ ತಂದೆ ತಿರ್ಕೊಂಡು 3 hours ನನಗೆ ವಿಷಯ ತಿಳಿಸಿಲ್ಲ. ಹೋದಾಗ ಆ ಕ್ಯಾಶು ರೆಕಾರ್ಡ್ಸ್ ಎಲ್ಲ ಅವ್ನ ಹೆಂಡತಿ ಮನೆಗೆ ಕಳಿಸ್ಬಿಟ್ಟಿದ್ದಾನೆ. ಸರಿ, ನಾನು ಕೇಳ್ತೀನಿ, ಯಾರು ನೋಡ್ತಾರೆ, ಅಪ್ಪ ತೀರೋಗಿದ್ದಾರೆ, ದೊಡ್ಡ ದೊಡ್ಡವರೆಲ್ಲ ಸೆಲೆಬ್ರಿಟಿಗಳೆಲ್ಲ ಬರ್ತಾ ಇದ್ದಾರೆ ನೋಡೋದಕ್ಕೆ, ಅದರಲ್ಲಿದ್ದೀವಿ. 3 ದಿವಸ ಆದಮೇಲೆ ನಮ್ಮಪ್ಪ ನನಗೆ ಯಾವುದು, ಅವ್ನ ಜೊತೆಗಿದ್ದ, ನಾನು ಬೇರೆ ಇದ್ದೆ, ರೆಕಾರ್ಡ್ಸ್ ಕೊಟ್ಟರೆ ನಮ್ಮಪ್ಪ ನನ್ನ ಹತ್ರ ಏನೂ ಇಲ್ಲ ಅಂದ್ಬಿಟ್ಟ, ಕೈ ಎತ್ಬಿಟ್ಟ. ಆಮೇಲೆ ದೊಡ್ಡವ್ರನ್ನೆಲ್ಲ ಇನ್ಫ್ಲುಯೆನ್ಸ್ ಮಾಡಿ ಅವ್ರ ಮೂಲಕ ನಂಗೆ ತೊಂದರೆ ಕೊಟ್ಟ. ನಮ್ಮಣ್ಣ ರೌಡಿಸಮ್ ಮಾಡ್ತಾ ಇದ್ದಾನೆ, ಎಲ್ಲ ಪೊಲೀಸವ್ರು ಯಾರು ವೆಯ್ಟ್ ಜಾಸ್ತಿನೋ ಅವ್ರ ಕಡೆ ಸಪೋರ್ಟ್ ಮಾಡ್ತಾರೆ. ಸರಿ, ನನಗೆ ಫೋನ್ ಮಾಡೋದು ಸ್ಟೇಷನಿಂದ, ಯಾಕ್ರಿ ನಿಮ್ಮ ತಂದೆ ಮನೆಗೆ ಹೋಗ್ತೀರಾ? ಸರಿ, ನಮ್ಮಪ್ಪನ ಮನೆನ, ಸಿವಿಲ್ ಅಲ್ಲ ಇದು, ಕ್ರಿಮಿನಲ್ ಮಾಡ್ಬಿಡ್ತೀನಿ ಅಂತ ಇನ್ಸ್ಪೆಕ್ಟರ್ ನನಗೆ ರೋಪ್ ಹಾಕೋದು. ಆಮೇಲೆ ಏನಾಯಿತು, ಒನ್ ಫೈನ್ ಡೇ ನೋಡೋ ತನಕ ನೋಡಿ ಕೇಸ್ ಫೈಲ್ ಮಾಡಿದೆ. ದುರಂತ, ಅಲ್ಲಿ ತನಕ ನಮ್ಮ ತಂದೆ ಹೆಸರಲ್ಲೇ ಇತ್ತು ಬಿಲ್ಡಿಂಗ್ ಪ್ರಾಪರ್ಟಿ, ಬಿಲ್ಡರ್ ಇನ್ನೂ ಬದುಕಿದ್ದ. ಹಾಕಿದ ತಕ್ಷಣ ನನಗೆ ಬೆದರಿಕೆ ಬರೋಕ್ಕೆ ಶುರುವಾಯಿತು ಬಿಲ್ಡರ್ ಕಡೆಯಿಂದ. ಸಾಮ ದಾನ ಭೇದ ದಂಡ, ಒಬ್ಬನೇ ಹೋಗ್ತಿರ್ತೀಯ, ಯಾವುದೋ ಒಂದು ವೆಹಿಕಲ್ ಗುದ್ಬಿಡುತ್ತೆ, ಮಾಡಲಿ ಬಿಡಿ ಅಂತ. ಆಮೇಲೆ ಕೇಸ್ ಫೈಲ್ ಮಾಡಿದ ತಕ್ಷಣ ಒನ್ ಫೈನ್ ಡೇ ನನಗೊಂದು ಫೋನ್ ಬಂತು. ನಾನು ಸದಾಶಿವ ಮಾತಾಡ್ತಿರೋದು, AJ ಸದಾಶಿವ, ಹೈಕೋರ್ಟ್ ರಿಟೈರ್ಡ್ ಜಡ್ಜ್. ಅವಾಗ ಅವರು ರಿಟೈರ್ಡ್ ಆಗಿ ಇದಾಗಿದ್ರು, ವೀರಪ್ಪನ್ ಇದಕ್ಕೆ ಅಟ್ರಾಸಿಟೀಸ್ ಇದಕ್ಕೆ ಚೇರ್ಮನ್ ಆಗಿದ್ರು. ನೀವು 3 ಗಂಟೆಗೆ ಬಂದರೆ ಸರಿ, ಬರ್ದೇ ಇದ್ರೂ ಪರವಾಗಿಲ್ಲ, ಇದು LIC ಇದೆಯಲ್ಲ ಬಿಲ್ಡಿಂಗು, ವಿಧಾನಸೌಧ ಎದುರಿಗೆ, ಟಾಪ್ ಫ್ಲೋರ್ 20ನೇ ಫ್ಲೋರಲ್ಲಿ ಇರ್ತೀನಿ. ಆಯಿತು, ಬರ್ತೀನಿ ಸರ್. ನಾನು ಫಸ್ಟ್ 5 ಹೋದ್ವಿ ಜೊತೆಗೆ. ಇನ್ನೂ ಎಂಟ್ರ್ ಆಗ್ತಾ ಇದ್ದೀವಿ. ನೀವು ದಾವೆ ಹಾಕಿದ್ದೀರಂತ ಗೊತ್ತಾಯಿತು, 1/3 ಶೇರ್ ತೊಗೊಳ್ದಾರೆ ನಿಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳಕ್ಕೆ ಕರೆದೆ. ನಾನು ಇಮಿಡಿಯೇಟಾಗಿ ಕೈ ಮುಗಿದು, ಮೇ ದ ಲಾರ್ಡ್ಶಿಪ್ ಕೈಂಡ್ಲಿ ಗೆಟ್ ಮಿ 1/3 ಶೇರ್, ಐ ಆಮ್ ವೆರಿ ಹ್ಯಾಪಿ ವಿತ್ ಇಟ್ ಅಂದೆ. ಏನಾಗಿತ್ತು ಅಂದರೆ, ಸೆಕೆಂಡ್ ಫ್ಲೋರಲ್ಲಿ 1,000 ಸ್ಕ್ವೇರ್ ಫೀಟ್ ನನಗೆ ಕೊಟ್ಟಿದ್ರು, ಅದನ್ನು ಲೀಸ್ಗೆ ಹಾಕಿದ್ದೆ. ಅದು ಬಿಟ್ಟರೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಮಾರಿದ್ದಾರೆ, ರಿಜಿಸ್ಟರ್ ಆಗಿಲ್ಲ. ಆಮೇಲೆ ಸೆಕೆಂಡ್ ಫ್ಲೋರಲ್ಲಿ ಇನ್ನೂ 2,500 ಸ್ಕ್ವೇರ್ ಫೀಟ್ ಮಾರಿದ್ದಾರೆ, ಮೇಲ್ಗಡೆ ಪೆಂಟ್ ಹೌಸ್ ಮಾರಿದ್ದಾರೆ. ಎಲ್ಲ ಸೇರಿ ಇನ್ನೊಂದು ಹೆಚ್ಚು ಕಮ್ಮಿ ನಮ್ಗೆ 6,000 ಸ್ಕ್ವೇರ್ ಫೀಟು ನಂಗೆ ಲೆಕ್ಕ ಸಿಕ್ಕಿಲ್ಲ. ಅದನ್ನು ಕೇಳೋ ನಂಗೆ ಗೊತ್ತಿಲ್ಲ ಅಂತಾನೆ ಇವನು, ನನ್ನ ಹತ್ರ ರೆಕಾರ್ಡ್ಸ್ ಇಲ್ಲ ಅಂತಾನೆ ನನ್ನ ತಮ್ಮ. ನಾನು ಯಾರನ್ನು ಕೇಳಬೇಕು? ಅವ್ರಿಗೆ ಇವರು ನ್ಯಾಯಮೂರ್ತಿಗಳನ್ನ ಕೇಳ್ಕೊಂಡೆ, ಸರ್ ಈ ಥರ ಇದೆ ಕೊಡಿಸಿ ಸರ್, ನನಗೆ ದಯವಿಟ್ಟು 1/3 ಶೇರ್ ಕೊಟ್ಬಿಡಿ, ಇನ್ನೊಂದು 2,000 ಸ್ಕ್ವೇರ್ ಫೀಟ್ ಕೊಟ್ಬಿಡಿ, ನಾನು ಆರಾಮ್ ಸಾಕು, ಇನ್ನೇನು ಬೇಡ. ಇವಾಗ ನಂಗೆ ಹೇಳಿಲ್ಲಲ್ಲಪ್ಪ ಅವರು. ಆಯಿತು, ಒಂದು ಕೆಲಸ ಮಾಡು, ನೀನು ನ್ಯಾಯ ಸಿಗುತ್ತೆ, ಆದರೆ ಬಿಲ್ಡರ್ ಕರ ಅಂತ ಒಬ್ಬನೇ ಹೋಗೋಕ್ಕೆ ಹೋಗಬೇಡ, ಯಾರ ಜೊತೆ ಕರ್ಕೊಂಡು ಹೋಗು, ವೆರಿ ಡೇಂಜರ್ ಅವರು, ನಿಂಗೆ ಗೊತ್ತಿಲ್ಲ. ಅದು ಪಾಪ ಅಡ್ವೈಸ್ ಮಾಡಿದ್ರು. ಅದಾದಮೇಲೆ ಇನ್ನೊಂದ್ಸತಿ ಸಿಕ್ಕಿದ್ರು, ಒಂದು 2-3 ತಿಂಗಳಾದಮೇಲೆ. ಆಯಿತು, ಬಂದು ಏನೋ ಒಂದು ಮಾಡ್ಕೊಂಬಿಟ್ಟು ಮುಗಿಸ್ಬಿಡ, ಯಾಕಿದ್ದೆಲ್ಲ ಮಾಡ್ಕೋತ್ಯಾ ಅವ್ರ ಕಡೆ ಸ್ವಲ್ಪ. ನಾನು ಆವಾಗ ಬಿಟ್ಬಿಟ್ಟೆ, ಕೇಸ್ ಹಾಕ್ಕೊಂಡು ಅದು ಪಾಡಿಗೆ ನಡೀತು. ಈ 3 ವರ್ಷ ಆದಮೇಲೆ ಇವ್ರುಗಳು ಆ ಸತ್ತೋಗಿರೋ GP ಇಟ್ಕೊಂಡು ರಿಜಿಸ್ಟರ್ ಮಾಡಿದ್ರು 3 ಜನ ಫ್ಲ್ಯಾಟ್ನ. ಕೇಸ್ ನಡೀತದೆ, ತೊಗೊಂಡು ಕೋರ್ಟ್ಗೆ ಹಾಕಿದೆ. ಇವತ್ತಿಗೂ ಸಾಲ್ವ್ ಆಗಿಲ್ಲ ಅದು. ಈಗ ಮುಂದೆ ಕೂತ್ಕೊಂಡು ಮಾತಾಡ್ಕೊಂಡು ಮಾಡಿದ್ರೆ ಆಗುತ್ತೆ. ಈಗ ಕನಿಷ್ಕಕ್ಕೆ ಹೋಗೋ ಅಭ್ಯಾಸ ಇದೆ ಈಗಲೂ? ಕಮ್ಮಿ ಸ್ವಲ್ಪ. ಈಗ ಮುಂಚೆ ಬದಲಾಗಿದೆ ವಾತಾವರಣ, ಭಾಳ ಬದಲಾಗಿದೆ ಸರ್ ಈಗ. ಆಮೇಲೆ ಇನ್ನೊಂದೇನು ಅಂದರೆ, ಒಂದು ಇಂಟಿಮೇಸಿ ಇದ್ದು ತೊಂದರೆ ಇದ್ದಾಗ ಬರ್ತಾರೆ, ತೊಂದರೆ ತೀರೋದ್ಮೇಲೆ ನಿಮ್ಮ ಕಡೆ ತಿರುಗು ನೋಡೋ. ಇದು ಕಲಾವಿದಗಳು ಜಾಸ್ತಿ ಆಗ್ಬಿಟ್ಟಿದೆ. ಅದನ್ನ ನೋಡಿ ಎಲ್ಲೋ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ. ನಾನು ಮಾಡ್ದೇನಕ್ಕಿಂತ ಅವ್ರ ಟೈಮ್ ಇತ್ತು, ಮಾಡ್ಕೊಂಡ್ರು. ಈ ಪೋಷಕ ಕಲಾವಿದರಲ್ಲಿ ಏನಾಗಿದೆ ಈಗ ಸರ್? ಅದು ಏನು ಅಂದರೆ, ಪೋಷಕ ಕಲಾವಿದ, ನಾನು ಇವಾಗ ಖಜಾಂಚಿ ಆಗಿದ್ದೀನಿ. ಖಜಾಂಚಿ ಪ್ರಸ್ತುತ ಪ್ರೆಸೆಂಟ್. ಫಸ್ಟು ಈ ಕಲಾವಿದ ಸಂಘದಿಂದ ಕಿತ್ಕೊಂಡ್ಬಂದು ಮಾಡ್ಕೊಂಡ್ವಿ. ಮಾಡಿದ್ಮೇಲೆ ತುಂಬ ಜನ ಕಲಾವಿದರಿಗೆ ಹೆಲ್ಪ್ ಆಯಿತು. ಆಮೇಲೆ ಯಾರಿಗೆ ಏನೋ ಪ್ರಾಬ್ಲಮ್ ಆದರೂ ಎಲ್ಲ ಸೇರ್ಕೊಂಡು ಹೋಗಿ ಅವ್ರಿಗೇನಾದ್ರು ಫೈನಾನ್ಷಿಯಲ್ ಇದು ಮಾಡೋದು. ಆಮೇಲೆ ಜೊತೆಗೆ ಹಾಸ್ಪಿಟಲ್ ಅವರೊಬ್ಬರೇ ಇದ್ದಾರೆ, ಇನ್ಯಾರ ವ್ಯವಸ್ಥೆ ಮಾಡೋದು, ಇಂಥವೆಲ್ಲ ಆಗಿದೆ. ಒಕ್ಕೂಟಕ್ಕೂ ಸಂಬಂಧ ಇಲ್ಲ? ಒಕ್ಕೂಟಕ್ಕೆ ಸಂಬಂಧ ಇದೆ ಸರ್, ಇದೆಯಾ? ನಾವು ಸೇರ್ಕೊಂಡಿದ್ದೀವಿ. ಈಗ ನಾವು ಸೇರಿದ್ದೀವಿ ಅಫಿಷಿಯಲ್ ಆಗಿ. ಈಗ ಯಾರು ಒಕ್ಕೂಟ ಪ್ರೆಸಿಡೆಂಟ್? ಸೋಮು ಅಂತ ಸರ್, ಪ್ರೊಡಕ್ಷನ್ ಮ್ಯಾನೇಜರ್ ಪ್ರೆಸಿಡೆಂಟ್ ಆಗಿದ್ರು. ಈಗ ಅವರೇ ಇದ್ದಾರೆ. ತುಂಬ ಈ ಸಾರಾ ಗೋವಿಂದಿಗೆ ರಿಲೇಷನ್ ಆಗಬೇಕು ಅವರು, ತುಂಬ ಒಳ್ಳೆ ಮನುಷ್ಯ.
ಕಾರ್ಮಿಕರಿಗೆ ಆಮೇಲೆ ನಮ್ಮ ಕಲಾವಿದರಿಗೆ ಏನಾದ್ರು ಒಳ್ಳೇದು ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇದೆ ಅಯ್ಯಪ್ಪನಿಗೆ. ಅವ್ರ ಜೊತೆ ಇರೋರು ಸ್ವಲ್ಪ ಹಿಂಬಾಲಕರು ಒಂದು ಇದು ತರಲೆ ಮಾಡ್ತಾ ಇದ್ದಾರೆ, ಆದರೆ ಈಸ್ ರಿಯಲಿ ಗುಡ್. ಅದನ್ನು ಆತನಲ್ಲೇ ಒಂದು ಅವನ ಹತ್ರ ನಾನು ಚರ್ಚೆ ಮಾಡಿದ್ದೀನಿ. ಎಷ್ಟೋ ಕಡೆ ನನಗೆ ಅನಿಸುತ್ತೆ ಇಂಥವ್ರಿದ್ರೆ ಒಳ್ಳೇದು, ಮುಂದೆ ಒಳ್ಳೇದಾಗುತ್ತೆ ಅನ್ನೋ ಒಂದು. ಈಗ ಸಂತೋಷ್ ಲಾಡ್ ಅಂತ ಒಂದು ಮಿನಿಸ್ಟ್ರಿ ಇದಾರಲ್ಲ, ಅವ್ರಿಗೂ ಭಾಳ ಕಳಕಳಿ ಇದೆ, ಕಾಳಜಿ ಇದೆ ನಮ್ಮ ಈ ಕಾರ್ಮಿಕರಿಗೆ, ಅಸಂಘಟಿತ ಕಾರ್ಮಿಕರಿಗೆ. ಅದರಲ್ಲೂ ನಮ್ಮ ಸಿನಿಮಾದವ್ರನ್ನ ಭಾಳ ಪ್ರೀತಿ ಅವ್ರಿಗೆ ಮಾಡ್ಕೊಡೋಣ ಅಂತಿದೆ. ಏನೋ ಆಗ್ಬೋದು ಅಂತ ಒಂದು ಉದ್ದೇಶ. ಜಾಗ ಒಂದು ಆಗ್ಬಿಟ್ರೆ ಮಿಕ್ಕಿದ್ದನ್ನ ನಾವು ಫಾಲೋ ಅಪ್ ಮಾಡ್ಬೋದು ಸರ್, ಖಂಡಿತ ಆಗುತ್ತೆ. ಈಗ ಆತನ ಒಂದು ಇರೋದ್ರಿಂದ ನಮ್ಗೊಂದು ಆಶಾ. ಮೊನ್ನೆ ಎಲೆಕ್ಟ್ ಆಗಿರೋದು ಪ್ರೆಸಿಡೆಂಟ್ ಆಗಿ 3 ವರ್ಷ ಇರ್ತಾರೆ. ಅವರಿರೋ ಸ್ಥಳ ಏನಾದ್ರು ಮಾಡ್ಬೋದು ಅಂತ ಒಂದು ನಮಗೆ ಇದಿದೆ ಸರ್, ನಂಬಿಕೆ ಇದೆ, ವಿಶ್ವಾಸ ಇದೆ. ಮಾಜಿ ಕಾರ್ಯದರ್ಶಿ ಶಿವರಾಮ್ ಬಗ್ಗೆ. ಶಿವರಾಮ್ ಅಂದರೆ ಶರಭಂಜರ್ ಶಿವರಾಮ್. ಎಸ್. ಕಲಾವಿದರಿಗೆ ನಿಮ್ಗೆ ಎಲ್ಲಿ ಜಾಗ ಬೇಕು ಐಡೆಂಟಿಫೈ ಮಾಡಿ ಅಂತ ಗುಂಡ್ರಾವ್ BDA ಆಫೀಸರ್ಸ್ನೆಲ್ಲ ಕರ್ಸಿದ್ರೆ ಮಾಡಲಿಲ್ಲ ನಾವು. ಇಲ್ಲಿ ಬೇಡ ನಮ್ಮ ಕಲಾವಿದರಲ್ಲ, ಅಲ್ಲಿ ಬೇಡ ಇದು ಹೇಳ್ಕೊಂಡು ಸುಮ್ಮನೆ ಸುತ್ತಾಡ್ಕೊಂಡು ಬಂದೇ ವಿನ ಮಾಡಲಿಲ್ಲ. ಈ ಹಬ್ಬಂಗೆ ಸ್ವಂತ ಮನೆ ಇತ್ತು, ಈ ಈಸ್ ನಾಟ್ ಬಾದರ್. ಬಟ್ ವಾಟ್ ಅಬೌಟ್ ಅದರ್ಸ್? ನನಗಿರ್ಬೇಕು, ಬೇರೆಯವ್ರು ಮಾಡ್ಕೊಡ್ಬೇಕು ಅನ್ನೋದು ಇರಬೇಕು, ಮಾಡಲಿಲ್ಲ.